ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಅಕೌಂಟೆನ್ಸಿ 2024 ಆ್ಯನ್ಯುವಲ್ ಎಕ್ಸಾಮಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕಾನ್ಸೆಪ್ಟಲ್ಲಿ ಈಸಿಯಾಗಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಯಾವ್ಯಾವ ಕಾನ್ಸೆಪ್ಟು ಅಲ್ಲಿ ಮ್ಯಾಚ್ ಮಾಡಲಿಕ್ಕೆ ನಿಮಗೆ ಕೇಳ್ತಾರೆ, ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದು ಮಾಡ್ತಾ ಇದ್ದೀನಿ. ಈ ಒಂದು ಪಾರ್ಟ್ ಏನಿದೆ ಇಲ್ಲಿ 5 ಮಾರ್ಕ್ಸನ್ನು ಈಸಿಯಾಗಿ ತೊಗೊಳ್ಬೇಕು ಅಂತ ಹೇಳಿದ್ರೆ ಸೆಕ್ಷನ್ ಇಲ್ಲಿ ಪಾರ್ಟ್ ಎ ಮಾಡಿರ್ತಾರೆ, ಪಾರ್ಟ್ ಬಿ ಈ ರೀತಿ ಡಿವೈಡ್ ಮಾಡಿದಾಗ ಸೆಕ್ಷನ್ ಎಯಲ್ಲಿ ಕೊಟ್ಟಿರುವಂತಹ ಕ್ವಶನ್ಸಿಗೆ ಬಿಯಲ್ಲಿರುವಂತಹ ಟಾಪಿಕ್ಗಳು ಕರೆಕ್ಟಾಗಿ ಮ್ಯಾಚ್ ಮಾಡಿ ಸೆಟ್ ಮಾಡಿ ಬರಿಬೇಕು. ಬರೆಯುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಕೆಲವೊಂದು ನಿಯರ್ ಇರುತ್ತೆ ಏನು ರೀಸನ್ನು, ಅದನ್ನು ನೀವು ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ನ ಮಾಡಬೇಕು. ಈ ಒಂದು ಸೆಕ್ಷನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಕವರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಕೊಡ್ತಾ ಇದ್ದೀನಿ. ಇದು ನಿಮ್ಮ 2024 ಮಾಡೆಲ್ ಪೇಪರ್ ಏನಿದೆ ಅದರಲ್ಲಿರುವಂತಹ ಮ್ಯಾಚ್ ದ ಫಾಲೋಯಿಂಗೇ ಆಗಿರುತ್ತೆ. ಪಾರ್ಟ್ನರ್ಶಿಪ್ ಡೀಡ್, ರಿಟರ್ನ್ ಅಗ್ರಿಮೆಂಟ್, ಗೇನ್ ರೇಷಿಯೋ. ಗೇನ್ ರೇಷಿಯೋನ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ ಅಲ್ವಾ. ಪಾರ್ಟ್ನರ್ ರಿಟೈರ್ ಆದಾಗ ಅಲ್ಲಿ ನಮಗೆ ಗೇನ್ ಆಗುತ್ತೆ, ಹಾಗಾಗಿ ಗೇನ್ ರೇಷಿಯೋ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸಲ್ಯೂಷನ್ ಅಂತ ಹೇಳಿದ್ರೆ ಒಂದು ಕಂಪನಿ ಏನಾದರೂ ಲಾಸ್ ಆಗಿದೆ ಅಂತ ಹೇಳಿದ್ರೆ ಕಂಪನಿಯನ್ನು ಶಟ್ ಡೌನ್ ಮಾಡುವಂಥದ್ದು, ಕ್ಲೋಸಿಂಗ್ ಡೌನ್ ಮಾಡುವಂಥದ್ದು. ಹಾಗಾಗಿ ನಾವು ಡಿಸಲ್ಯೂಷನ್ ಅಂತ ಹೇಳಿದ್ರೆ ಕ್ಲೋಸಿಂಗ್ ಡೌನ್ ಆಫ್ ದ ಬಿಸ್ನೆಸ್ ಆಫ್ ದ ಫರ್ಮ್ ಅಂತ ಕರಿತೀವಿ. ನೆಕ್ಸ್ಟು ಕಂಪನೀಸ್ ಆ್ಯಕ್ಟ್ 2013, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಯಾವುದು, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಯಾವುದು ಗೊತ್ತಿರಬೇಕು. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಯಾವ ಆ್ಯಕ್ಟಿವಿಟಿ ಆಗುತ್ತೆ? ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಇನ್ನೊಂದು ಸೆಟ್ ಇದೆ ನೋಡ್ಕೊಳ್ಳಿ. ಪಾರ್ಟ್ನರ್ಶಿಪ್ ಡೀಡ್, ರಿಟರ್ನ್ ಅಗ್ರಿಮೆಂಟ್, ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್, ರಿಯಲೈಸೇಷನ್ ಅಕೌಂಟ್. ಆನ್ಸರ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ, ಓಕೆನಾ. ಅಡ್ಮಿಷನ್ನು ಮತ್ತು ರಿಟೈರ್ಮೆಂಟಲ್ಲಿ ಮಾಡುವಂಥದ್ದು ರಿಯಲೈಸೇಷನ್ ಅಕೌಂಟ್ ಅಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟ್. ಅಡ್ಮಿಷನ್ ಮತ್ತು ರಿಟೈರ್ಮೆಂಟಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಬಟ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಫಸ್ಟು ನಾವು ಅಸೆಟ್ಸನ್ನೆಲ್ಲ ರಿಯಲೈಸ್ ಮಾಡಬೇಕು. ಆ ರೀಸನ್ಗೆ ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ರಿಯಲೈಸೇಷನ್ ಅಕೌಂಟ್ ಅಂತ ಬಂದರೆ ಡಿಸಲ್ಯೂಷನ್. ಇಲ್ಲೇನಾದರೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬಂದಿದ್ರೆ ನಿಮಗಿಲ್ಲಿ ಇದಿಷ್ಟರಲ್ಲಿ ಒಂದೇ ಅಡ್ಮಿಷನ್ನು ಇಲ್ಲ ರಿಟೈರ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟು ಇರ್ತಾ ಇತ್ತು. ಕಂಪನೀಸ್ ಆ್ಯಕ್ಟ್ 2013, ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್. ನೆಕ್ಸ್ಟು ಇದು ನಿಮ್ಮ ಸೀನಿಯರ್ಸ್ ಲಾಸ್ಟ್ ಇಯರ್ 2023 ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರಿಂದು. ಕರೆಂಟ್ ಅಕೌಂಟ್. ಆನ್ಸರ್ ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮು, ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮು. ಅದರಲ್ಲಿ ಕ್ಯಾಪಿಟಲ್ ಅಕೌಂಟು, ಕರೆಂಟ್ ಅಕೌಂಟು ಅಂತ ಎರಡು ಪ್ರಿಪೇರ್ ಮಾಡೋದು ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮಲ್ಲಿ. ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅದೇ ಇಲ್ಲಿ ಗೇನ್ ರೇಷಿಯೋ ಇದ್ದಿದ್ರೆ ರಿಟೈರ್ಮೆಂಟ್ ಅಂತ ಇರ್ತಾ ಇತ್ತು, ಓಕೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಕಂಪನೀಸ್ ಆ್ಯಕ್ಟ್ 2013, ಸೆಕ್ಯುರಿಟೀಸ್ ಪ್ರೀಮಿಯಂ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೆಕ್ಯುರಿಟೀಸ್ ಪ್ರೀಮಿಯಂ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅದೇ ಇಲ್ಲಿ ಈ ಕಡೆ ಶೇರ್ ಕ್ಯಾಪಿಟಲ್ ಅಂತ ಬಂದಿದ್ರೆ ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್. ನೆಕ್ಸ್ಟು ಪಾರ್ಟ್ನರ್ಶಿಪ್ ಡೀಡ್, ಒನ್ಸ್ ಅಗೇನ್ ರಿಟರ್ನ್ ಅಗ್ರಿಮೆಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ ಕಾನ್ಸ್ಟ್ಯಾಂಟ್. ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೇಳಿದ್ರೆ ಕಾನ್ಸ್ಟ್ಯಾಂಟ್ ಆಗಿರುತ್ತೆ, ಗೊತ್ತಿದೆ. ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್ ಅಂತ ಹೇಳಿದ್ರೆ ಫ್ಲಕ್ಚುಯೇಟಿಂಗ್ ಆಗ್ತಾ ಇರುತ್ತೆ, ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಕರೆಂಟ್ ಅಕೌಂಟು, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಗುಡ್ ವಿಲ್, ಇಂಟ್ಯಾಂಜಿಬಲ್ ಅಸೆಟ್. ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಗೇನ್ ರೇಷಿಯೋ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಎಕ್ಸಿಕ್ಯೂಟರ್ಸ್ ಅಕೌಂಟ್, ಡೆತ್ ಆಫ್ ಎ ಪಾರ್ಟ್ನರ್. ನಾವು ಡೆತ್ ಆಫ್ ಎ ಪಾರ್ಟ್ನರ್ ಕಾನ್ಸೆಪ್ಟ್ ಪ್ರಿಪೇರ್ ಮಾಡುವಾಗ ಎಕ್ಸಿಕ್ಯೂಟರ್ ಅಕೌಂಟ್ನ ಪ್ರಿಪೇರ್ ಮಾಡ್ತೀವಿ, ಗೊತ್ತಿದೆ. ರಿಯಲೈಸೇಷನ್ ಅಕೌಂಟ್, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಡಿವಿಡೆಂಡ್, ದ ರಿಟರ್ನ್ ಆನ್ ಶೇರ್ಸ್. ಕಂಪನೀಸ್ ಆ್ಯಕ್ಟ್ 2013, ಡಿಬೆಂಚರ್ಸ್, acknowledgement of debt. Share capital, shareholders fund. Security premium, reserves and surplus. Comparative statement, horizontal analysis. Vertical analysis, common size statement.
ಈ ಕಡೆನೇ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಬಂದರೆ ಆ ಕಡೆ ವರ್ಟಿಕಲ್ ಅನಾಲಿಸಿಸ್ ಬರುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಪ್ರಾಫಿಟಬಿಲಿಟಿ ರೇಷಿಯೋಸ್ ಪರ್ಸಂಟೇಜ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇಶ್ಯೂ ಆಫ್ ಶೇರ್ಸ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಪೇಮೆಂಟ್ ಆಫ್ ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಇದಿಷ್ಟು ಕೂಡ ನಿಮ್ಮ ಮ್ಯಾಚ್ ದ ಫಾಲೋಯಿಂಗಿಗೆ ಕೇಳುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಆಲ್ರೆಡಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 1 ಮಾರ್ಕಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಅಪ್ಲೋಡ್ ಮಾಡಿದ್ದೀನಿ. ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ ಮಕ್ಕಳೇ. ಓಕೆನಾ? ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.